ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ ಸುನೀಲ್ ಕುಮಾರ್. ಕೊಲ್ಲಿ ಯುದ್ಧ, ಈ ಗಲ್ಫ್ ವಾರ್ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಅಮೆರಿಕ, ಇಸ್ರೇಲ್ ಜೊತೆಗೆ ಇರಾನ್ ನಡುವಿನ ಈ ಕದನ ದಿನ ದಿನ ಪ್ರತಿದಿನಕ್ಕೂ ಪ್ರತಿ ಕ್ಷಣಕ್ಕೂ ಕೂಡ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಮೂರು ರಾಷ್ಟ್ರಗಳ ಮಧ್ಯೆ ಶುರುವಾದಂತ ಈ ಯುದ್ಧ ಇದೀಗ ಇಡೀ ವಿಶ್ವದ ಮೇಲೇನೆ ತನ್ನ ಪರಿಣಾಮವನ್ನ ಬೀರ್ತಾ ಇದೆ. ಆದ್ರೆ ಈ ಎಲ್ಲಾ ಒಂದು ಭೀಕರ ಯುದ್ಧದ ಮಧ್ಯೆ ಈ ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರು ಅನ್ನೋ ತರ ಇದೀಗ ಟ್ರಂಪ್ ಮತ್ತೆ ಇರಾನ್ಗೆ ವಾರ್ನನ್ನ ಮಾಡಿದ್ದಾರೆ. ಮುಂದಿನ 48 ಗಂಟೆಯೊಳಗೆ ಯುದ್ಧ ಏನಾದ್ರೂ ನಿಲ್ಲಿಸದೇ ಇದ್ರೆ, ಒಂದ್ ವೇಳೆ ಹಾರ್ಮುಜ್ ಜಲಸಂಧಿಯನ್ನ ನೀವು ಸಂಚಾರಕ್ಕೆ ಮುಕ್ತಗೊಳಿಸ್ತಾ ಇದ್ರೆ ಅಥವಾ ನೀವು ಹಾರ್ಮುಜ್ ಜಲಸಂಧಿಯನ್ನ ಇದೇ ರೀತಿ ನಿಮ್ಮ ವಶದಲ್ಲೇ ಇಟ್ಕೊಳ್ಳೋಕೆ ಮುಂದುವರೆದ್ರೆ ನೀವು ನರಕ ನೋಡ್ಬೇಕಾಗುತ್ತೆ, ಹುಷಾರಾಗಿರಿ ಅಂತ ಟ್ರಂಪ್ ಇದೀಗ ವಾರ್ನನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ನ ವಿದ್ಯುತ್ ಸ್ಥಾವರ, ಸೇತುವೆ ಮೇಲೂ ಕೂಡ ದಾಳಿ ಮಾಡಬೇಕಾಗುತ್ತೆ. ಹಿಂದೆಂದೂ ಕೂಡ ನೀವು ಕಂಡು ಕೇಳರಿಯದ ರೀತಿಯಲ್ಲಿ ನಾವು ಭೀಕರ ದಾಳಿ ಮಾಡ್ತೀವಿ. ಹಾರ್ಮುಜ್ ಏನಾದ್ರೂ ಇರಾನ್ ತೆರೆಯದೇ ಇದ್ರೆ ನರಕದ ದರ್ಶನ ಮಾಡಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಪೋಸ್ಟ್ ಮಾಡಿದ್ದಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಇರಾನ್ನ ಮಿಲಿಟರಿ ನಾಯಕತ್ವಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಹೌದು, ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ IRGCಯ ಈ ಗುಪ್ತಚರ ಸಂಸ್ಥೆ ಮುಖ್ಯಸ್ಥ ಮೇಜರ್ ಜನರಲ್ ಮಜೀದ್ ಖದೇಮಿ ಅಮೆರಿಕ ಇಸ್ರೇಲಿ ದಾಳಿಯಲ್ಲಿ ಇದೀಗ ಮೃತಪಟ್ಟಿದ್ದಾರೆ. ಮೊದಲೇ ಖಮೇನಿ ಸಾವಿನಿಂದ ಕಂಗೆಟ್ಟಿದ್ದಂತ ಇರಾನ್ ಪ್ರತೀಕಾರವನ್ನ ತೀರಿಸಿಕೊಳ್ಳೋ ಪಣ ತೊಟ್ಟಿತ್ತು. ಇದೀಗ IRGCಯ ಗುಪ್ತಚರ ಸಂಸ್ಥೆ ಮುಖ್ಯಸ್ಥರ ಹತ್ಯೆಯಾಗಿದ್ದು, ಇರಾನ್ ಇದರಿಂದ ಮತ್ತಷ್ಟು ಕೆರಳಿ ಕೆಂಡವಾಗಿದೆ. ಈ ಮೂರು ರಾಷ್ಟ್ರಗಳ ನಡುವಿನ ಈ ಯುದ್ಧ ಇದೀಗ ಜಾಗತಿಕ ಮಟ್ಟದಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಅದರಲ್ಲೂ ತೈಲ ಸಮಸ್ಯೆಯಂತೂ ಹೆಚ್ಚಾಗ್ತಾನೆ ಇದೆ. ಭಾರತದಲ್ಲೂ ಕೂಡ LPG ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಎಷ್ಟೋ ಹೋಟೆಲ್ಗಳು ಬಂದ್ ಆಗಿವೆ. ಇನ್ನೂ ಕೆಲ ಹೋಟೆಲ್ಗಳ ಮೆನುಗಳಲ್ಲಿ ಏನಿದೆ, ನಿರ್ದಿಷ್ಟ ಅಡುಗೆಗೆ ಮಾತ್ರ ಸೀಮಿತವಾಗಿದೆ. ಇನ್ನ ಆಟೋ ಸಮಸ್ಯೆ ಅಂತೂ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಆಟೋ LPG ಸಮಸ್ಯೆ ಇದೀಗ ನಿಜಕ್ಕೂ ಹೇಳುತ್ತಿರೋದಾಗಿದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಆಟೋ LPG ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಗ್ಯಾಸ್ ಬಂಕ್ಗಳ ಮುಂದೆ ಆಟೋ ಚಾಲಕರು ರಾತ್ರಿ ಹಗಲು ಬಿಸಿಲು ಅಂತಾನು ನೋಡದೆ ಕ್ಯೂ ನಿಲ್ತಾ ಇದ್ದಾರೆ. ಅಂದ್ರೆ ಈ ಯುದ್ಧ ಅಷ್ಟರ ಮಟ್ಟಿಗೆ ಇಂಧನ ಬಿಕ್ಕಟ್ಟನ್ನ ಸೃಷ್ಟಿಸ್ತಾ ಇದೆ. ಇದರಿಂದಾಗಿ ಕಚ್ಚಾ ತೈಲದ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಈ ತೈಲ ಕೊರತೆ ಆತಂಕದ ಮಧ್ಯೆ ಭಾರತಕ್ಕೆ ಇದೀಗ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ವೀಕ್ಷಕರೇ, ಭಾರತಕ್ಕೆ ಇದೀಗ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಪ್ಪಾ ಅಂತಂದ್ರೆ, ರಾಜಸ್ಥಾನದ ಮರುಭೂಮಿಯಲ್ಲೇ ದಾಖಲೆ ಪ್ರಮಾಣದ ಕಚ್ಚಾ ತೈಲವನ್ನ ಉತ್ಪಾದನೆ ಮಾಡಲಾಗಿದೆ. ಎಸ್, ಈ ಗಲ್ಫ್ ವಾರ್ ಮಧ್ಯೆ ಭಾರತ ಒಂದು ಸಮಾಧಾನಕರ ಸುದ್ದಿಯನ್ನ ತಂದಿದೆ ಅಂತಾನೆ ಹೇಳ್ಬೋದು. ಆಯಿಲ್ ಇಂಡಿಯಾ ಲಿಮಿಟೆಡ್ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಭಾರಿ ಪ್ರಮಾಣದ ಕಚ್ಚಾ ತೈಲವನ್ನ ಉತ್ಪಾದಿಸುವ ಮೂಲಕ ಹೊಸ ದಾಖಲೆಯನ್ನ ಬರೆದಿದೆ. ಇದು ವಿದೇಶಿ ತೈಲದ ಮೇಲಿನ ಭಾರತದ ಅವಲಂಬನೆ ಏನಿತ್ತು ಅದನ್ನ ಕಡಿಮೆ ಮಾಡೋದ್ರಲ್ಲಿ ತುಂಬಾನೇ ಸಹಕಾರಿಯಾಗಲಿದೆ. ಆಯಿಲ್ ಇಂಡಿಯಾ ಅಧಿಕಾರಿಗಳ ಪ್ರಕಾರ ಈ ಜೋಧ್ಪುರ್ ಮರಳುಗಲ್ಲಿನ ರಚನೆಯಿಂದಾಗಿ ಪ್ರತಿದಿನ 1202 ಬ್ಯಾರೆಲ್ ಕಚ್ಚಾ ತೈಲವನ್ನ ಉತ್ಪಾದಿಸಲಾಗ್ತಾ ಇದೆ. ಕಳೆದ ವರ್ಷ 705 ಬ್ಯಾರೆಲ್ಗಳಷ್ಟು ಉತ್ಪಾದನೆ ಮಾಡಲಾಗಿತ್ತು. ಇದು ಉತ್ಪಾದನೆಯಲ್ಲಿ 70% ಹೆಚ್ಚಳ ಆಗಿದೆ. ಇದೀಗ ಈ ದೇಶೀಯ ಇಂಧನ ಭದ್ರತೆಗೆ ಇದು ಬೂಸ್ಟ್ ನೀಡುವಲ್ಲಿ ಒಂದು ಪ್ರಮುಖ ಹೆಜ್ಜೆ ಅಂತಾನೆ ಹೇಳ್ಬೋದು. ಥಾರ್ ಮರುಭೂಮಿಯಲ್ಲಿ ಈ ಯಶಸ್ಸು ಸುಲಭವಾಗೇನು ಬಂದಿಲ್ಲ. ಯಾಕಂದ್ರೆ ಇಲ್ಲಿನ ಕಚ್ಚಾ ತೈಲ ತುಂಬಾನೇ ಸ್ನಿಗ್ಧತೆ ಹೊಂದಿರೋದ್ರಿಂದ ಅದನ್ನ ಹೊರತೆಗೆಯೋದು ಕೂಡ ಅಷ್ಟೇ ಚಾಲೆಂಜಿಂಗ್ ಕೂಡ ಆಗಿತ್ತು. ಆದ್ರೆ ಆಯಿಲ್ ಇಂಡಿಯಾ ಸೈಕ್ಲಿಕ್ ಸ್ಟೀಮ್ ಸ್ಟಿಮ್ಯುಲೇಷನ್ CSS ಎಂಬ ಸುಧಾರಿತ ತಂತ್ರಜ್ಞಾನವನ್ನ ಬಳಸ್ತು. ಇದರ ಮೂಲಕ ಭೂಗರ್ಭದಲ್ಲಿರೋ ಈ ದಟ್ಟವಾದ ತೈಲವನ್ನ ದುರ್ಬಲಗೊಳಿಸಲಾಗುತ್ತೆ. ದುರ್ಬಲಗೊಂಡ ನಂತರ ಈ ತೈಲವನ್ನ ಹೊರತೆಗೆಯಲಾಗುತ್ತೆ. ಇನ್ನ ಇದಿಷ್ಟೇ ಅಲ್ಲ, ಭಾರತದಲ್ಲಿ ಮೊದಲ ಬಾರಿಗೆ ಈ ಫಿಶ್ಬೋನ್ ಡ್ರಿಲ್ಲಿಂಗ್ ನಂತಹ ತಂತ್ರಗಳನ್ನ ಕೂಡ ಇಲ್ಲಿ ಬಳಸಲಾಗಿದೆ. ಈ ಜೈಸಲ್ಮೇರ್ನ ಬಾಗೇವಾಲಾ ಕ್ಷೇತ್ರದಲ್ಲಿ ಹೊರತೆಗೆಯಲಾದಂಥ ಈ ತೈಲವನ್ನ ಟ್ಯಾಂಕರ್ಗಳ ಮೂಲಕ ಗುಜರಾತ್ನ ಮೆಹಸಾನದಲ್ಲಿರುವ ONGC ಸೌಲಭ್ಯಕ್ಕೆ ಕಳಿಸಲಾಗುತ್ತೆ. ಅಲ್ಲಿಂದ ಪೈಪ್ಲೈನ್ ಮೂಲಕ IOCL ಕೊಯ್ಲಿ ಈ ಸಂಸ್ಕರಣಾಗಾರವನ್ನ ಈ ಆಯಿಲ್ ತಲುಪುತ್ತೆ. 2025-26 ಈ ಆರ್ಥಿಕ ವರ್ಷದಲ್ಲಿ ರಾಜಸ್ಥಾನ ಕ್ಷೇತ್ರದಿಂದ ಒಟ್ಟು 43,773 ಮೆಟ್ರಿಕ್ ಟನ್ ಉತ್ಪಾದನೆಯಾಗಿದೆ ವೀಕ್ಷಕರೇ. ಇದು ಹಿಂದಿನ ವರ್ಷ 32,787 ಮೆಟ್ರಿಕ್ ಟನ್ಗಳಷ್ಟು. ಹಾಗಿದ್ರೆ ಏನಿದು ಬಾಗೇವಾಲಾ? ಇದ್ರ ಬಗ್ಗೆ ನೋಡೋಣ. ಈ ಬಾಗೇವಾಲಾ ಕ್ಷೇತ್ರ 1991ರಲ್ಲಿ ಪತ್ತೆಯಾಗಿತ್ತು.
ಈ ಪ್ರದೇಶ ಸುಮಾರು 200.26 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಬಾಗೇವಾಲ 1997ರಲ್ಲೇ ಪತ್ತೆಯಾದ್ರೂ ಕೂಡ ತೈಲವನ್ನ ಹೊರತೆಗೆಯುವ ಪ್ರಕ್ರಿಯೆ 2017ರಲ್ಲಿ ಆರಂಭ ಆಗುತ್ತೆ. ಈ ಕ್ಷೇತ್ರದಲ್ಲಿ ಒಟ್ಟು 52 ಬಾವಿಗಳಿದ್ದು ಅವುಗಳಲ್ಲಿ 33 ಬಾವಿಗಳು ಈಗ ಪ್ರೆಸೆಂಟ್ ಸಕ್ರಿಯ ಆಗಿವೆ. ಈ ತ್ವರಿತ ಉತ್ಪಾದನಾ ವೇಗವನ್ನ ಕಾಯ್ದುಕೊಳ್ಳೋಕೆ ಕಂಪನಿ ಈ ವರ್ಷ ಏನ್ ಮಾಡ್ತು, 19 ಬಾವಿಗಳಲ್ಲಿ CSS ಕಾರ್ಯಾಚರಣೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಅಂದ್ರೆ ಕಳೆದ ವರ್ಷಕ್ಕಿಂತ 72% ಹೆಚ್ಚಳ ಆಗಿದೆ. ಅಷ್ಟೇ ಅಲ್ಲ, 13 ಹೊಸ ಬಾವಿಗಳನ್ನು ಕೂಡ ಇದೀಗ ತೆರೆಯಲಾಗಿದೆ. ಹೀಗಾಗಿ ಯುದ್ಧದ ಮಧ್ಯೆಯೂ ಕೂಡ ಭಾರತಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ರಾಜಸ್ಥಾನದ ಮರುಭೂಮಿಯಲ್ಲೇ ದಾಖಲೆ ಪ್ರಮಾಣದ ಕಚ್ಚಾ ತೈಲವನ್ನ ಉತ್ಪಾದಿಸಿರೋದ್ರಿಂದ ತೈಲಕ್ಕೆ ಗಲ್ಫ್ ರಾಷ್ಟ್ರಗಳನ್ನೇ ಅವಲಂಬಿಸಬೇಕಾಗಿರೋದು ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗಬಹುದು ಅನ್ಸುತ್ತೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ ಸುನೀಲ್ ಕುಮಾರ್. ಕೊಲ್ಲಿ ಯುದ್ಧ, ಈ ಗಲ್ಫ್ ವಾರ್ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಅಮೆರಿಕ, ಇಸ್ರೇಲ್ ಜೊತೆಗೆ ಇರಾನ್ ನಡುವಿನ ಈ ಕದನ ದಿನ ಪ್ರತಿದಿನಕ್ಕೂ ಪ್ರತಿ ಕ್ಷಣಕ್ಕೂ ಕೂಡ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಮೂರೂ ರಾಷ್ಟ್ರಗಳ ಮಧ್ಯೆ ಶುರುವಾದಂತ ಈ ಯುದ್ಧ ಇದೀಗ ಇಡೀ ವಿಶ್ವದ ಮೇಲೇನೆ ತನ್ನ ಪರಿಣಾಮವನ್ನ ಬೀರ್ತಾ ಇದೆ. ಆದ್ರೆ ಈ ಎಲ್ಲಾ ಒಂದು ಭೀಕರ ಯುದ್ಧದ ಮಧ್ಯೆ ಈ ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರು ಅನ್ನೋ ತರ ಇದೀಗ ಟ್ರಂಪ್ ಮತ್ತೆ ಇರಾನ್ಗೆ ವಾರ್ನನ್ನ ಮಾಡಿದ್ದಾರೆ. ಮುಂದಿನ 48 ಗಂಟೆಯೊಳಗೆ ಯುದ್ಧ ಏನಾದ್ರೂ ನಿಲ್ಲಿಸದೇ ಇದ್ರೆ, ಒಂದ್ ವೇಳೆ ಹಾರ್ಮುಜ್ ಜಲಸಂಧಿಯನ್ನ ನೀವು ಸಂಚಾರಕ್ಕೆ ಮುಕ್ತಗೊಳಿಸ್ತಾ ಇದ್ರೆ ಅಥವಾ ನೀವು ಹಾರ್ಮುಜ್ ಜಲಸಂಧಿಯನ್ನ ಇದೇ ರೀತಿ ನಿಮ್ಮ ವಶದಲ್ಲೇ ಇಟ್ಕೊಳ್ಳೋಕೆ ಮುಂದುವರೆದ್ರೆ ನೀವು ನರಕ ನೋಡ್ಬೇಕಾಗುತ್ತೆ, ಹುಷಾರಾಗಿರಿ ಅಂತ ಟ್ರಂಪ್ ಇದೀಗ ವಾರ್ನನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ನ ವಿದ್ಯುತ್ ಸ್ಥಾವರ, ಸೇತುವೆ ಮೇಲೂ ಕೂಡ ದಾಳಿ ಮಾಡಬೇಕಾಗುತ್ತೆ. ಹಿಂದೆಂದೂ ಕೂಡ ನೀವು ಕಂಡು ಕೇಳರಿಯದ ರೀತಿಯಲ್ಲಿ ನಾವು ಭೀಕರ ದಾಳಿ ಮಾಡ್ತೀವಿ, ಹಾರ್ಮುಜ್ ಏನಾದ್ರೂ ಇರಾನ್ ತೆರೆಯದೇ ಇದ್ರೆ ನರಕದ ದರ್ಶನ ಮಾಡಿಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಪೋಸ್ಟ್ ಮಾಡಿದ್ದಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಇರಾನ್ನ ಮಿಲಿಟರಿ ನಾಯಕತ್ವಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಹೌದು, ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ IRGCಯ ಈ ಗುಪ್ತಚರ ಸಂಸ್ಥೆ ಮುಖ್ಯಸ್ಥ ಮೇಜರ್ ಜನರಲ್ ಮಜೀದ್ ಖದೇಮಿ ಅಮೆರಿಕ ಇಸ್ರೇಲಿ ದಾಳಿಯಲ್ಲಿ ಇದೀಗ ಮೃತಪಟ್ಟಿದ್ದಾರೆ. ಮೊದಲೇ ಖಮೇನಿ ಸಾವಿನಿಂದ ಕಂಗೆಟ್ಟಿದ್ದಂತ ಇರಾನ್ ಪ್ರತೀಕಾರವನ್ನ ತೀರಿಸಿಕೊಳ್ಳೋ ಪಣ ತೊಟ್ಟಿತ್ತು. ಇದೀಗ IRGCಯ ಗುಪ್ತಚರ ಸಂಸ್ಥೆ ಮುಖ್ಯಸ್ಥರ ಹತ್ಯೆಯಾಗಿದ್ದು ಇರಾನ್ ಇದರಿಂದ ಮತ್ತಷ್ಟು ಕೆರಳಿ ಕೆಂಡವಾಗಿದೆ. ಈ ಮೂರು ರಾಷ್ಟ್ರಗಳ ನಡುವಿನ ಈ ಯುದ್ಧ ಇದೀಗ ಜಾಗತಿಕ ಮಟ್ಟದಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಅದರಲ್ಲೂ ತೈಲ ಸಮಸ್ಯೆಯಂತೂ ಹೆಚ್ಚಾಗ್ತಾನೆ ಇದೆ. ಭಾರತದಲ್ಲೂ ಕೂಡ LPG ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಎಷ್ಟೋ ಹೋಟೆಲ್ಗಳು ಬಂದಾಗಿವೆ. ಇನ್ನೂ ಕೆಲ ಹೋಟೆಲ್ಗಳ ಮೆನುಗಳಲ್ಲಿ ಏನಿದೆ, ನಿರ್ದಿಷ್ಟ ಅಡುಗೆಗೆ ಮಾತ್ರ ಸೀಮಿತವಾಗಿದೆ. ಇನ್ನ ಆಟೋ ಸಮಸ್ಯೆ ಅಂತೂ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಆಟೋ LPG ಸಮಸ್ಯೆ ಇದೀಗ ನಿಜಕ್ಕೂ ಹೇಳುತ್ತಿರೋದಾಗಿದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಆಟೋ LPG ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಗ್ಯಾಸ್ ಬಂಕ್ಗಳ ಮುಂದೆ ಆಟೋ ಚಾಲಕರು ರಾತ್ರಿ ಹಗಲು ಬಿಸಿಲು ಅಂತಾನು ನೋಡದೆ ಕ್ಯೂ ನಿಲ್ತಾ ಇದ್ದಾರೆ. ಅಂದ್ರೆ ಈ ಯುದ್ಧ ಅಷ್ಟರ ಮಟ್ಟಿಗೆ ಇಂಧನ ಬಿಕ್ಕಟ್ಟನ್ನ ಸೃಷ್ಟಿಸ್ತಾ ಇದೆ. ಇದರಿಂದಾಗಿ ಕಚ್ಚಾ ತೈಲದ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಈ ತೈಲ ಕೊರತೆ ಆತಂಕದ ಮಧ್ಯೆ ಭಾರತಕ್ಕೆ ಇದೀಗ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ವೀಕ್ಷಕರೇ, ಭಾರತಕ್ಕೆ ಇದೀಗ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಅದೇನಪ್ಪಾ ಅಂತಂದ್ರೆ, ರಾಜಸ್ಥಾನದ ಮರುಭೂಮಿಯಲ್ಲೇ ದಾಖಲೆ ಪ್ರಮಾಣದ ಕಚ್ಚಾ ತೈಲವನ್ನ ಉತ್ಪಾದನೆ ಮಾಡಲಾಗಿದೆ. ಎಸ್, ಈ ಗಲ್ಫ್ ವಾರ್ ಮಧ್ಯೆ ಭಾರತ ಒಂದು ಸಮಾಧಾನಕರ ಸುದ್ದಿಯನ್ನ ತಂದಿದೆ ಅಂತಾನೆ ಹೇಳ್ಬೋದು. ಆಯಿಲ್ ಇಂಡಿಯಾ ಲಿಮಿಟೆಡ್ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಭಾರಿ ಪ್ರಮಾಣದ ಕಚ್ಚಾ ತೈಲವನ್ನ ಉತ್ಪಾದಿಸುವ ಮೂಲಕ ಹೊಸ ದಾಖಲೆಯನ್ನ ಬರೆದಿದೆ. ಇದು ವಿದೇಶಿ ತೈಲದ ಮೇಲಿನ ಭಾರತದ ಅವಲಂಬನೆ ಏನಿತ್ತು ಅದನ್ನ ಕಡಿಮೆ ಮಾಡೋದ್ರಲ್ಲಿ ತುಂಬಾನೇ ಸಹಕಾರಿ ಆಗಲಿದೆ. ಆಯಿಲ್ ಇಂಡಿಯಾ ಅಧಿಕಾರಿಗಳ ಪ್ರಕಾರ ಈ ಜೋಧ್ಪುರ್ ಮರಳುಗಲ್ಲಿನ ರಚನೆಯಿಂದಾಗಿ ಪ್ರತಿದಿನ 1202 ಬ್ಯಾರೆಲ್ ಕಚ್ಚಾ ತೈಲವನ್ನ ಉತ್ಪಾದಿಸಲಾಗ್ತಾ ಇದೆ. ಕಳೆದ ವರ್ಷ 705 ಬ್ಯಾರೆಲ್ಗಳಷ್ಟು ಉತ್ಪಾದನೆ ಮಾಡಲಾಗಿತ್ತು. ಇದು ಉತ್ಪಾದನೆಯಲ್ಲಿ 70% ಹೆಚ್ಚಳ ಆಗಿದೆ. ಇದೀಗ ಈ ದೇಶೀಯ ಇಂಧನ ಭದ್ರತೆಗೆ ಇದು ಬೂಸ್ಟ್ ನೀಡುವಲ್ಲಿ ಒಂದು ಪ್ರಮುಖ ಹೆಜ್ಜೆ ಅಂತಾನೆ ಹೇಳ್ಬೋದು. ಥಾರ್ ಮರುಭೂಮಿಯಲ್ಲಿ ಈ ಯಶಸ್ಸು ಸುಲಭವಾಗೇನು ಬಂದಿಲ್ಲ. ಯಾಕಂದ್ರೆ ಇಲ್ಲಿನ ಕಚ್ಚಾ ತೈಲ ತುಂಬಾನೇ ಸ್ನಿಗ್ಧತೆ ಹೊಂದಿರೋದ್ರಿಂದ ಅದನ್ನ ಹೊರತೆಗೆಯೋದು ಕೂಡ ಅಷ್ಟೇ ಚಾಲೆಂಜಿಂಗ್ ಕೂಡ ಆಗಿತ್ತು.
ಆದರೆ ಆಯಿಲ್ ಇಂಡಿಯಾ ಸೈಕ್ಲಿಕ್ ಸ್ಟೀಮ್ ಸ್ಟಿಮ್ಯುಲೇಷನ್ ಸಿಎಸ್ಎಸ್ ಎಂಬ ಸುಧಾರಿತ ತಂತ್ರಜ್ಞಾನವನ್ನು ಬಳಸ್ತು. ಇದರ ಮೂಲಕ ಭೂಗರ್ಭದಲ್ಲಿರೋ ಈ ದಟ್ಟವಾದ ತೈಲವನ್ನ ದುರ್ಬಲಗೊಳಿಸಲಾಗುತ್ತೆ. ದುರ್ಬಲಗೊಂಡ ನಂತರ ಈ ತೈಲವನ್ನ ಹೊರತೆಗೆಯಲಾಗುತ್ತೆ. ಇನ್ನ ಇದಿಷ್ಟೇ ಅಲ್ಲ, ಭಾರತದಲ್ಲಿ ಮೊದಲ ಬಾರಿಗೆ ಈ ಫಿಶ್ ಬೋನ್ ಡ್ರಿಲ್ಲಿಂಗ್ ನಂತಹ ತಂತ್ರಗಳನ್ನ ಕೂಡ ಇಲ್ಲಿ ಬಳಸಲಾಗಿದೆ. ಈ ಜೈಸಲ್ಮೇರ್ನ ಬಾಗೇವಾಲಾ ಕ್ಷೇತ್ರದಲ್ಲಿ ಹೊರತೆಗೆಯಲಾದಂಥ ಈ ತೈಲವನ್ನ ಟ್ಯಾಂಕರ್ಗಳ ಮೂಲಕ ಗುಜರಾತ್ನ ಮೆಹಸಾನದಲ್ಲಿರುವ ONGC ಸೌಲಭ್ಯಕ್ಕೆ ಕಳಿಸಲಾಗುತ್ತೆ. ಅಲ್ಲಿಂದ ಪೈಪ್ಲೈನ್ ಮೂಲಕ ಐಒ IOCL ಕೊಯ್ಲಿ ಈ ಸಂಸ್ಕರಣಾಗಾರವನ್ನ ಈ ಆಯಿಲ್ ತಲುಪುತ್ತೆ. 2025-26 ಈ ಆರ್ಥಿಕ ವರ್ಷದಲ್ಲಿ ರಾಜಸ್ಥಾನ ಕ್ಷೇತ್ರದಿಂದ ಒಟ್ಟು 43,773 ಮೆಟ್ರಿಕ್ ಟನ್ ಉತ್ಪಾದನೆಯಾಗಿದೆ ವೀಕ್ಷಕರೇ. ಇದು ಹಿಂದಿನ ವರ್ಷ 32,787 ಮೆಟ್ರಿಕ್ ಟನ್ಗಳಷ್ಟು. ಹಾಗಿದ್ರೆ ಏನಿದು ಬಾಗೇವಾಲಾ? ಇದ್ರ ಬಗ್ಗೆ ನೋಡೋಣ. ಈ ಬಾಗೇವಾಲಾ ಕ್ಷೇತ್ರ 1991ರಲ್ಲಿ ಪತ್ತೆಯಾಗಿತ್ತು. ಈ ಪ್ರದೇಶ ಸುಮಾರು 200.26 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಬಾಗೇವಾಲಾ 1997ರಲ್ಲೇ ಪತ್ತೆಯಾದ್ರೂ ಕೂಡ ತೈಲವನ್ನ ಹೊರತೆಗೆಯುವ ಪ್ರಕ್ರಿಯೆ 2017ರಲ್ಲಿ ಆರಂಭ ಆಗುತ್ತೆ. ಈ ಕ್ಷೇತ್ರದಲ್ಲಿ ಒಟ್ಟು 52 ಬಾವಿಗಳಿದ್ದು ಅವುಗಳಲ್ಲಿ 33 ಬಾವಿಗಳು ಈಗ ಪ್ರೆಸೆಂಟ್ ಸಕ್ರಿಯ ಆಗಿವೆ. ಈ ತ್ವರಿತ ಉತ್ಪಾದನಾ ವೇಗವನ್ನ ಕಾಯ್ದುಕೊಳ್ಳೋಕೆ ಕಂಪನಿ ಈ ವರ್ಷ ಏನ್ ಮಾಡ್ತು, 19 ಬಾವಿಗಳಲ್ಲಿ CSS ಕಾರ್ಯಾಚರಣೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಅಂದ್ರೆ ಕಳೆದ ವರ್ಷಕ್ಕಿಂತ 72% ಹೆಚ್ಚಳ ಆಗಿದೆ. ಅಷ್ಟೇ ಅಲ್ಲ, 13 ಹೊಸ ಬಾವಿಗಳನ್ನು ಕೂಡ ಇದೀಗ ತೆರೆಯಲಾಗಿದೆ. ಹೀಗಾಗಿ ಯುದ್ಧದ ಮಧ್ಯೆಯೂ ಕೂಡ ಭಾರತಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ರಾಜಸ್ಥಾನದ ಮರುಭೂಮಿಯಲ್ಲೇ ದಾಖಲೆ ಪ್ರಮಾಣದ ಕಚ್ಚಾ ತೈಲವನ್ನ ಉತ್ಪಾದಿಸಿರೋದ್ರಿಂದ ತೈಲಕ್ಕೆ ಗಲ್ಫ್ ರಾಷ್ಟ್ರಗಳನ್ನೇ ಅವಲಂಬಿಸಬೇಕಾಗಿರೋದು ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗಬಹುದು ಅನ್ಸುತ್ತೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.